ಸೊ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೆ. ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಬಸವರಾಜ ರೆಡ್ಡಿ ಅವರೇ, ಈ ಟೈಮಲ್ಲಿ ರಾಜ್ಯ ಸರ್ಕಾರ ಮಾಡಬಹುದು ಪ್ರಮುಖವಾದ ಅನಗತ್ಯ ಖರ್ಚು ವೆಚ್ಚಗಳನ್ನು ಕಡಿತ ಮಾಡಿ ಆ ಹಣವನ್ನು ಬರ ಪರಿಹಾರಕ್ಕೆ ವಿನಿಯೋಗಿಸ್ಬೋದಲ್ವಾ? ಆ ರೀತಿ ಅನಗತ್ಯ ಇಲಾಖೆಗಳು ಎಷ್ಟಿದೆ? ನಮ್ಮಲ್ಲಿ ಬೋರ್ಡ್ ಕಾರ್ಪೊರೇಷನ್ ಎಷ್ಟಿದೆ ನೋಡಿ. ಮೊನ್ನೆ ಇವರು ಬಜೆಟ್ ಮಂಡಿಸಿದಾರಲ್ಲ, 1,02,000 ಕೋಟಿ. ಅದರಲ್ಲಿ ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಇವ್ರದ್ದು 55% ಇದೆ. ಅಂದರೆ ಪಿಂಚಣಿ, ಸ್ಯಾಲರಿ, ಭತ್ಯ, ದಿನಭತ್ಯ ಇವೆಲ್ಲ ಇಂಥವೆಲ್ಲ ಕೊಟ್ಟರು. ಉಳಿದ್ರೆ ನಿನ್ನೆ ಯೋಜನೆ ವೆಚ್ಚ ನಿನ್ನೆ ಒಪ್ಸ್ಕೊಂಬಂದಾರಲ್ಲ 42,000 ಕೋಟಿಗೆ. 42,000 ಕೋಟಿಯಲ್ಲಿ ಇವ್ರು ಖರ್ಚು ಮಾಡ್ತಾ ಇರೋದು 30,000ಕ್ಕಿಂತ ಕೆಳಗೆ. ಆಮೇಲೆ ಹೋಗೋಣ ಅದಕ್ಕೆ. ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡಬೇಕು ಸರ್ಕಾರ. ಈಗ ಕಡಿಮೆ ಮಾಡಿ ಈ ಹಣವನ್ನು ಬರೋಕ್ಕೆ ಕೊಡಬೇಕು. ಈಗ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಮೊನ್ನೆ ವಿಧಾನ ಪರಿಷತ್ನಲ್ಲಿ ಅಲ್ಲಿ ಸದಸ್ಯರು ನೀರಾವರಿಯವರು ಒಂದು ಪ್ರಶ್ನೆ ಹಾಕಿದ್ರು, ಸದಾನಂದ ಗೌಡ್ರೆ ಕೊಟ್ಟಿದ್ದಾರೆ. ಅವ್ರೇನು ಪ್ರಶ್ನೆ ಕೇಳಿದ್ದಾರೆ? ರಾಜ್ಯದಲ್ಲಿ ನಿಗಮ ಮಂಡಳಿಗಳು ಎಷ್ಟು ಅಂತ ಕೇಳಿದರೆ 92. ಅದರ ಲಾಭ ಎಷ್ಟು, ನಷ್ಟ ಎಷ್ಟು? 30 ನಿಗಮ ಮಂಡಳಿ ಲಾಭದಲ್ಲಿ ಕಾರ್ಯವಹಿಸುತ್ತವೆ, 42 ಲಾಭ ಇಲ್ಲ, 20 ಏನೇನೂ ಇಲ್ಲ. ಆದರೆ ಅಧ್ಯಕ್ಷರನ್ನ ಎಷ್ಟು ನೇಮಕ ಮಾಡಿದ್ದಾರೆ ಅಂದರೆ 92 ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಖರ್ಚಿದೆ ಅಲ್ಲ, 20 ಡಿಫಂಕ್ಟ್ ಆದರೂ ಕೂಡ ಅದಕ್ಕೆ ನೇಮಕ ಮಾಡಿದ್ದಾರೆ. ಅವರಿಗೂ ಎಲ್ರಿಗೂ ಅವ್ರಿಗೆ ಗಂಜಿ ಕೇಂದ್ರ. ಆಮೇಲೆ ಕೇಳಿ, ಒಂದು ನಿಮಿಷ ಕ್ಯಾಬಿನೆಟ್ ಸ್ಥಾನಮಾನ. ಇನ್ನೂ ಒಂದು ಕೇಳಿ, ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಎಷ್ಟು ಮಂದಿಗೆ ನೀಡಲಾಗಿದೆ? 55 ನಿಗಮ ಮಂಡಳಿ ಅಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನ ಹಾಗೂ 30 ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಸಂಪುಟದ ದರ್ಜೆ ಸ್ಥಾನಮಾನ ನೀಡಲಾಗಿದೆ. ಯಾಕೆ, ಏನು ಅಗತ್ಯ ಅಂತ ಕೇಳಿ. ಮೇಲೆ ಅದಕ್ಕೆ ಖರ್ಚು ವೆಚ್ಚ ಎಷ್ಟು? ತಿಂಗಳ ವೇತನ ಎಷ್ಟು ಒಬ್ಬೊಬ್ಬರಿಗೆ? ಗೌರವ ವೇತನ 25,000 ಕ್ಯಾಬಿನೆಟ್ ದರ್ಜೆ ಇದ್ದರೆ. ಒಟ್ಟು ಎಷ್ಟಾಗುತ್ತೆ? ರಾಜ್ಯ ಸಚಿವರಿದ್ದರೆ 16,000, ಮಂತ್ಲಿ ಭತ್ಯ 80,000, ಮನೆ ಬಾಡಿಗೆ 40,000, ಬೆಂಗಳೂರಿನಲ್ಲಿ ಓಡಾಡಲಿಕ್ಕೆ ತಿಂಗಳಿಗೆ 750 ಲೀಟ್ರು ಒಟ್ಟು. ಆಮೇಲೆ ಪ್ರತಿದಿನ ಅವರೆಲ್ಲರೂ ಪ್ರಯಾಣ ಮಾಡಿದರೆ ಡೈಲಿ ಎಲ್ಲ ಒಂದು 1,500 ರೂಪಾಯಿ ಮತ್ತು 20 ರೂಪಾಯಿ ಒಂದು ಕಿಲೋಮೀಟ್ರಿಗೆ ಇದನ್ನು ಮಾಡಿದ್ರು. ಅಂದರೆ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಒಂದು ತಿಂಗಳಿಗೆ 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಅಂದರೆ ಈಗ ಒಂದು 92 ಜನ ಅಂದರೆ ಲೆಕ್ಕ ಹಾಕಿ. ಅನಾವಶ್ಯಕವಾಗಿ ಈ ಸಂಪುಟದ ದರ್ಜೆಯ ಸ್ಥಾನಮಾನ ಕೊಟ್ಟಿದ್ದು ಫಸ್ಟ್ ಟೈಮ್ ಯಡಿಯೂರಪ್ಪನವ್ರು ಮಾಡಿದ ತಪ್ಪಿದು ತಮ್ಮ ರಾಜಕೀಯ ಜನಕ್ಕೆ. ರಾಜ್ಯ ಸರ್ಕಾರ ಲಾಸ್ಟ್ ವರ್ಡ್ ಏನಂದರೆ, ಇಂಥ ಅನಾವಶ್ಯಕ ಖರ್ಚುಗಳನ್ನು ಇವರು ಭಾಳ ಮಾಡ್ತಾರೆ. ಇಂಥ ಅನಾವಶ್ಯಕ ಮೊನ್ನೆ ಶಾಸಕರ ಒಂದು ಭತ್ಯನ ಜಾಸ್ತಿ ಮಾಡಿದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಈ ಸಂದರ್ಭದಲ್ಲಿ ಮಾಡಬಾರ್ದಾಗಿತ್ತು. ಅದರಲ್ಲಿ ಬಹಳ ತಪ್ಪಿದು. ಅದರಲ್ಲಿ ಎಲ್ಲರದ್ದು ತಪ್ಪಿರ್ಬೋದು. ನಾನು ಅವರೊಬ್ಬರದೇ ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ. ಇಂಥ ಅನಾವಶ್ಯಕ ವೆಚ್ಚಗಳನ್ನು ನಾನು ಮೂರು ಸಲಹೆ ಕೊಡ್ತೀನಿ ಸರ್. ಹೇಳಿ. ಒಂದು, ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದಲೇ ಹಣನ, ಕೇಂದ್ರ ಸರ್ಕಾರದ ಹಣನ ಕಾಯ್ದೆ ಖರ್ಚು ಮಾಡುವಂಥ ಧೈರ್ಯ ಮಾಡಬೇಕು. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಮಾಡಿ ತೋರಿಸಿದ್ರು. ನಾವು ಕೇಂದ್ರ ಸರ್ಕಾರ ಕೊಡುತ್ತೋ ಬಿಡುತ್ತೋ ನಾವೇ ನಮ್ಮ ಬೊಕ್ಕಸದಲ್ಲಿ ಅದಕ್ಕೆ ತೆಗೆದಿಡ್ತೀವಿ, ಕೆಲವು ಕಡಿತ ಮಾಡ್ತೀವಿ, ನಮಗೆ ಬೇರೆ ಅನಗತ್ಯವಾಗಿರೋದು ಕಮ್ಮಿ ಮಾಡ್ತಿದ್ದ ಅದನ್ನು ಮಾಡುವಂಥ ಧಾರ್ಷ್ಟ್ಯ ತೋರಬೇಕು. ಒಂದು. ಎರಡನೇದು, ಮೇವು ಮತ್ತು ನೀರು ತಕ್ಷಣದ ಆದ್ಯತೆಗಳು. ಇದಕ್ಕೆ ಈಗ ರೈಲ್ವೆ ಇಲಾಖೆಯನ್ನು ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. 2. ಮೂರನೇದು, ಸಾಲದ ವಿಷಯ. ಸಾಲದ ಒಳಗಡೆಯಲ್ಲಿ ಇವತ್ತಿಗೂ ಕೂಡ ಬರಪೀಡಿತ ತಾಲೂಕುಗಳಲ್ಲಿ ರೈತರುಗಳು ಟ್ರ್ಯಾಕ್ಟರ್ ಲೋನ್ ಕೊಟ್ಟಿಲ್ಲ, ಮತ್ತೊಂದು ಸಾಲ ಕಟ್ಟಿಲ್ಲ ಅಂತ ಹೇಳಿ ಬ್ಯಾಂಕ್ನವರು ಎಲ್ಲರೂ ಹರಾಜಿಗೆ ಹಾಕ್ತಾ ಇದ್ದಾರೆ. ಇಲ್ಲ ಅಂತ ಇವ್ರು ಹೇಳ್ಬಿಡ್ತಾರೆ ಮಂತ್ರಿಗಳು. ನಾನು ಬೇಕಾದ್ರೆ ನೋಟಿಸ್ಗಳು ತೊಗೊಂಬಂದು ಕೊಡ್ತೀನಿ. ಇವತ್ತು ನನಗೆ ನಮ್ಮ ಊರಿಂದ ಒಬ್ಬರು ಫೋನ್ ಮಾಡಿದ್ರು. ಅವರು ನೋಡಿ ಸರ್, ಖಂಡಿತವಾಗಿ ಇವ್ರು ಹೇಳ್ತಾರೆ ರೀಶೆಡ್ಯೂಲ್ ಮಾಡ್ತೀವಿ, ಅಲ್ಪಾವಧಿ ಇದೆಯೋ ಮಧ್ಯಮಾವಧಿ ಇಲ್ಲ, ಆಗಿಲ್ಲ. ಮತ್ತೆ ಕಮರ್ಷಿಯಲ್ ಬ್ಯಾಂಕ್ ಮ್ಯಾನೇಜರ್ಗಳು ತಯಾರಿದ್ದಾರೆ, ಬ್ಯಾಂಕ್ನವರು ತಯಾರಿದ್ದಾರೆ, ಸರ್ಕಾರ ಮನಸ್ಸು ಮಾಡಿಲ್ಲ. ಸಾಲಕ್ಕೆ ಇವತ್ತು ಸ್ಪಷ್ಟವಾದ ನಿರ್ಧಾರ ತಗೋಬೇಕು. ಈಗ ಸ್ಪಷ್ಟವಾಗಿ ದತ್ತ ಅವರು ಹೇಳ್ದಂಗೆ ಬರ ಬಂದಿರೋದು ರೈತರಿಗೆ, ಅವರು ಕಷ್ಟದಲ್ಲಿದ್ದಾರೆ, ಸಾಲವನ್ನು ವೇ ಆಫ್ ಮಾಡಬೇಕು. ಅದು ನಿಮ್ಮ ಒಂದು ಬೇಡಿಕೆ. ಎರಡನೇದು, ಬ್ಯಾಂಕ್ಗಳು ದಾವಾ ಹಾಕಿ ರೈತರ ಮೇಲೆ ಡಿಕ್ರಿ ತಗೊಂಡು ಅವರ ಆಸ್ತಿಗಳನ್ನು ನ್ಯಾಷನಲೈಸ್ ಬ್ಯಾಂಕ್ಗಳು ಹರಾಜಿಗೆ ತರ್ತಾ ಇದ್ದಾರೆ. ಲೋಕಲ್ ಬ್ಯಾಂಕ್ಗಳು ಟ್ರ್ಯಾಕ್ಟ್ರು ಟಿಲ್ಲರ್ಗಳನ್ನು ಎಳ್ಕೊಂಬರ್ತಾ ಇದ್ದಾರೆ. ಇದನ್ನು ತತ್ಕ್ಷಣ ನಿಲ್ಲಿಸಬೇಕು. ಅದ್ರ ಜೊತೆಗೆ ರೈತರು ಕಷ್ಟದಲ್ಲಿರೋದು ನೇರವಾಗಿ ರೈತರಿಗೆ
ಹಣದ ಸಹಾಯನೂ ಕೂಡ ಮಾಡಬೇಕು ಅಂತ ಹೇಳಿ ಇದು ಸರ್ ಒಂದು ನಿಮಿಷ ರಾಜಗೌಡ್ರೆ, ನೀವು ಉತ್ತರ ಕೊಡೋಕೆ ಮುಂಚೆ ನೀವು ಮಂತ್ರಿಗಳಿದ್ದೀರಿ, ದಯವಿಟ್ಟು ಹೇಳ್ತೀನಿ, ಈಗ ಎಲ್ಲ ಕಡೆ ಇವತ್ತು ಕೂಡ ಹರಾಜು ಹಾಕಿ ಮನೆ ಮುಂದೆ ರೈತರು ಮನೆ ಮುಂದೆ ಬಂದು ನಿಮ್ಮ ಟ್ರ್ಯಾಕ್ಟ್ರು ಟಿವಿ ಪಾವಿ ಮಣ್ಣು ದಯವಿಟ್ಟು ನಿಲ್ಲಿಸಬೇಕು. ರಾಜು ಅವ್ರು ಹೇಳಿ. ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ತರ ಯಾರು ರೈತರಿಗೆ ತೊಂದರೆ ಕೊಡಬಾರ್ದು, ಬ್ಯಾಂಕ್ನವರು ಮುಂದೆ ಅದ್ರ ಬಗ್ಗೆ ಸಿಎಂ ಅವರು ಆದಂತವ್ರು ಯೋಚನೆ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಈ ಬರ ಪರಿಹಾರ ಸದಾನಂದ ಗೌಡರು ಸಮೃದ್ಧರಾಗಿದ್ದಾರೆ, ಅವ್ರು ಎದುರಿಸ್ತಾರೆ. ಮತ್ತು ನಾನು ವಿರೋಧ ಪಕ್ಷದವರು ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಬರದಲ್ಲಿ ನಾವು ರಾಜಕೀಯ ಮಾಡಿದ್ರೆ ನೀವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಬೇಕಾಗಿದೆ. ಒಗ್ಗಟ್ಟಿಂದ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಸರ್ಕಾರದಿಂದ ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಮಾತ್ರ ನಾವು ಈ ಬರ ಎದುರಿಸೋ ಪ್ರಯತ್ನ ನಾವು ಸಕ್ಸಸ್ ಆಗ್ತೀವಿ. ಥ್ಯಾಂಕ್ ಯು. ನಿಮ್ಮ 4 ಗಣ್ಯರಿಗೆ ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಬಹುಶಃ ಈ ದೊಡ್ಡ ಸಬ್ಜೆಕ್ಟಿಗೆ ಸೀಮಿತ ಅವಧಿಯಲ್ಲಿ ಕೆಲವು ವಿಚಾರಗಳನ್ನು ಅಷ್ಟೇ ಪ್ರಸ್ತಾಪ ಮಾಡೋದಕ್ಕಾಯ್ತು. ಧನ್ಯವಾದ 4 ಜನಕ್ಕೂ ಕೂಡ. ಸೊ ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಬರ ಪರಿಹಾರಕ್ಕೆ ಬೇಕು ರಾಜ್ಯ ಸರ್ಕಾರ ಸನ್ನದ್ಧವಾಗಿದೆ, ಕೇಂದ್ರ ಸರ್ಕಾರದ ಕೂಡ ನಾವು ಮನವಿ ಮಾಡಿದ್ದೀವಿ, ಅದು ಸಿಗಬೇಕು. ಅದ್ರ ಜೊತೆಗೆ ದತ್ತ ಅವರು ಕೆಲವು ಅಂಶಗಳನ್ನು ಹೇಳಿದರು, ಅದು ತತ್ಕ್ಷಣಕ್ಕೆ ಜಾರಿ ಬರಬೇಕು ಅನ್ನೋದು ಅವರ ಬೇಡಿಕೆ. ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಇದರತ್ತ ಗಮನ ಹರಿಸುತ್ತೆ ನೋಡೋಣ. ನಾಳೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸೋನಾ ನ್ಯೂಸ್ 24.